ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರ ಪಕ್ಷದಿಂದ ಕೌರವರ ಪಕ್ಷಕ್ಕೆ ದೂತರನ್ಯಾರಾದರನ್ನು ಕಳಿಸಬೇಕು, ರಾಜ್ಯವನ್ನು ಕೊಡುವಂತ ಹೇಳಿ ಕಳಿಸಿದರೆ ರಾಜ್ಯವನ್ನು ಕೊಟ್ಟರೆ ಯುದ್ಧವಿಲ್ಲದೆ ಸುಖವಾಗಿರಬಹುದು, ರಾಜ್ಯವನ್ನು ಕೊಡದೇ ಇದ್ರೆ ಅನಿವಾರ್ಯ ಯುದ್ಧವನ್ನು ಆಡಬೇಕಾಗ್ತದೆ. ಅದಕ್ಕಾಗಿ ಹೇಳಿ ಕಳಿಸೋಣ ಅಂತ ಸಂಕಲ್ಪ ಮಾಡಿ ದ್ರುಪದ ರಾಜ ಮೊದಲೊಂದು ಸಭೆ, ಆ ಸಭೆಯಲ್ಲಿ ನಿಶ್ಚಯವನ್ನು ಮಾಡಿಕೊಳ್ತಾರೆ. ನಿಶ್ಚಯವನ್ನು ಮಾಡಿಕೊಂಡು ಒಬ್ಬ ದೂತನನ್ನು ಕೊಡೆಯಿಂದ ಹೇಳಿ ಕಳಿಸ್ತಾರೆ. ಒಬ್ಬ ಬ್ರಾಹ್ಮಣ, ವಿದ್ವಾಂಸ, ತಪಸ್ವಿ, ಒಳ್ಳೆ ಎಲಿಜಿಯನ್ಸ್, ಒಳ್ಳೆ ಲಾಯಲ್ಟಿ, ಅಂಥ ಒಬ್ಬ ನಿಷ್ಠ, ಎಂದೆಂದಿಗೂ ಪ್ರಲೋಭನಕ್ಕೆ ಒಳಬೀಳುವವನಲ್ಲ, ಅಂಥ ಉತ್ತಮ ವ್ಯಕ್ತಿಯನ್ನ ಕರೆದು ಅವನಿಗೆ ಹೇಳ್ತಾನೆ, ನೀನು ಹೋಗು, ಎಲ್ಲ ಸುದ್ದಿಯನ್ನು ಹೇಳಿ ಬಾ. ಆಯಿತು ಅಂತ ಒಪ್ಪಿಕೊಂಡ. ಏನ್ ಹೇಳಬೇಕು ಅಂತನ್ನುವುದಕ್ಕೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ಒದಗಿಸ್ತಾರೆ. ಇವನಿಗಿಂಥ ವಿಷಯ, ಇವನಿಗಿಂಥ ವಿಷಯ, ಇವನಿಗಿಂಥ ವಿಷಯ ಅಂತ ಹೇಳಿ ಎಲ್ಲವನ್ನ ಹೇಳ್ತಾರೆ. ಹೇಳಿ ಆದ ಮೇಲೆ ಸಚ ಕೌರವ್ಯಮಾಸಾದ್ಯ ದ್ರುಪದಸ್ಯ ಪುರೋಹಿತಃ ಸತ್ಕೃತೋ ಧೃತರಾಷ್ಟ್ರೇಣ ಭೀಷ್ಮೇಣ ವಿದುರೇಣ ಚ. ಸಚ ಕೌರವ್ಯಮಾಸಾಧ್ಯ, ಅವನು ಕೌರವರ ಹತ್ರ ಬಂದ, ಧೃತರಾಷ್ಟ್ರನ ಹತ್ರ ಬಂದ, ಭೇಟಿಯಾದ, ಏನೇನು ಮಾತಾಡಬೇಕಾಗಿತ್ತೋ ಎಲ್ಲ ಹೇಳಿದ. ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸರ್ವ ಕೌಶಲ್ಯ ಮುಕ್ತ, ಎಲ್ಲರೂ ಸುಖವಾಗಿದ್ದಾರೆ, ಚಿಂತೆ ಇಲ್ಲ ಅಂತ ಮೊದಲಿಗೆ ಸಂಕ್ಷೇಪವಾಗಿ ಹೇಳಿದ. ಉಕ್ತ್ವಾದವು ಪೃಷ್ಟ್ವಾ ಚೈವ ಮನಾಮಯಂ, ನೀವೆಲ್ಲ ಹೇಗಿದ್ದೀರಿ ಅಂತ ಕೇಳಿದ್ದಾರೆ ಪಾಂಡವರು ಅಂತನ್ನುವ ಮಾತನ್ನು ಹೇಳಿ ತಯೋಸ್ಸಮಾನಂ ದ್ರವಿಣಂ ಪೈತೃಕಂ ಮಾತ್ರ ಸಂಶಯ. ಧೃತರಾಷ್ಟ್ರ, ನೀನು ಮತ್ತು ಪಾಂಡುರಾಜ ಇಬ್ಬರೂ ವಿಚಿತ್ರ ವೀರ್ಯನ ಮಕ್ಕಳು. ಆ ವಿಚಿತ್ರ ವೀರ್ಯ ಅವರಿಗೆ ಬಂದಂತಹ ರಾಜ್ಯ ಇಬ್ಬರು ಮಕ್ಕಳಿಗೆ, ಧೃತರಾಷ್ಟ್ರನಿಗೆ ಮತ್ತು ಪಾಂಡುರಾಜನಿಗೆ ಸಮಾನವಾಗಿ ಅದನ್ನ ವಿಭಾಗವಾಗಬೇಕು, ಇಬ್ಬರೂ ಸಮಾನವಾಗಿ ಭೋಗಿಸಬೇಕು. ಆದ್ದರಿಂದ ಅರ್ಧ ರಾಜ್ಯ ನಿನ್ನ ಮಕ್ಕಳು ದುರ್ಯೋಧನಾದಿಗಳು ಭೋಗಿಸಬೇಕು, ಇನ್ನು ಅರ್ಧ ರಾಜ್ಯ ಪಾಂಡವರು ಅನುಭವಿಸಬೇಕು. ಇದು ವ್ಯವಸ್ಥೆ, ಇದು ವ್ಯವಹಾರ, ಇದು ಧರ್ಮಶಾಸ್ತ್ರ, ಇದಕ್ಕೆ ತಕ್ಕಂತೆ ನಡೀಬೇಕು, ಇದಕ್ಕೆ ಹೊರತಾಗಿ ಆಗಬಾರದು. ಈಗ ಹಾಗಾಗ್ತಾ ಇಲ್ಲ. ಧೃತರಾಷ್ಟ್ರಸ್ಯ ಯೇ ಪುತ್ರಾಹ ಪ್ರಾಪ್ತಂ ತೈ ಪೈತೃಕಂ ವಸು. ತಂದೆ ಭೋಗಿಸುವಂತಹ ಏನು ಸಂಪತ್ತಿತ್ತೋ ಆ ಸಂಪತ್ತನ್ನೆಲ್ಲ ದುರ್ಯೋಧನಾದಿಗಳೆಲ್ಲ ಭೋಗಿಸ್ತಾ ಇದ್ದಾರೆ. ಬೇಕಾದಷ್ಟು ಸಮೃದ್ಧಿ ಇದೆ ಅವರಿಗೆ, ಏನು ಕೊರತೆ ಬಿದ್ದಿಲ್ಲ. ಪಾಂಡವರಿಗೆ ಮಾತ್ರ ಆ ರಾಜ್ಯ ಕೈಗೆ ಸಿಗಲಿಲ್ಲ. ಆ ರಾಜ್ಯ ಹೋಗಿಬಿಟ್ಟು, ಕೈ ಬಿಟ್ಟು ಹೋಯಿತು. ಯಾಕೆ ಹೋಗಬಾರದು? ಅವರಿಗೂ ಹಕ್ಕು ಇದೆಯಲ್ಲ, ಅವರು ಅದಕ್ಕೆ ಬಾಧ್ಯಸ್ಥರಲ್ವ. ಅಂದಮೇಲೆ ಅವರು ಭೋಗ ಮಾಡಬೇಕು. ಅವರು ಭೋಗ ಮಾಡದೆ ಕೇವಲ ಕೌರವರು ಅದನ್ನ ತಮ್ಮ ಹಕ್ಕು ಅಂತ ಹೇಳಿ ತಮ್ಮ ಗ್ರಿಪ್ಪಿನಲ್ಲಿ ಇಟ್ಕೊಂಡು ಕೂತ್ರೆ ಅದು ಹೇಗೆ ನಡೆಯುತ್ತೆ? ನಡೆಯುವುದಿಲ್ಲ. ಧೃತರಾಷ್ಟ್ರಸ್ಯ ಯೇ ಪುತ್ರಾಹ ಪ್ರಾಪ್ತಂ ತೈ ಪೈತೃಕಂ ವಸು. ಪಾಂಡುಪುತ್ರ ಕಥಂ ನಾಮ ನ ಪ್ರಾಪ್ತಾಹ ಪೈತೃಕಂ ವಸು. ಪಿತ್ರಾರ್ಜಿತ ಆಸ್ತಿ ಏನಿದೆ, ಪರಂಪರಾಗತವಾದ ಆಸ್ತಿ ಏನಿದೆ, ಹಿಂದೂ ಫ್ಯಾಮಿಲಿಯ, ಹಿಂದೂ ಲಾ ಸಂಬಂಧಪಟ್ಟಂತೆ ಈ ತತ್ವ ನಾವು ವಿಚಾರ ಮಾಡಲಾಗಿ ಅದು ತಂದೆಯ ಆಸ್ತಿ ಮಕ್ಕಳೆಲ್ಲರಿಗೆ ಬರಬೇಕು. ನ ಪ್ರಾಪ್ತಂ ಪೈತೃಕಂ ದ್ರವ್ಯಂ ಧೃತರಾಷ್ಟ್ರೇಣ ಯದ್ಧೃತಂ. ಪೈತೃಕ ದ್ರವ್ಯವೇನಿದೆ ಅದು ಧೃತರಾಷ್ಟ್ರ ಹಿಡ್ಕೊಂಡಿದ್ದಾನೆ, ಅಂದ್ರೆ ನೀನು ಹಿಡ್ಕೊಂಡಿದ್ದೆ. ಅದು ಪಾಂಡುರಾಜರ ಮಕ್ಕಳಿಗೆ ಕೊಡ್ಲಿಲ್ಲ. ನೀನು ಯಾಕೆ ಕೊಡ್ಲಿಲ್ಲ? ಪ್ರಾಣಾಂತಿಕೈರಪ್ಯುಪಾಯೈ ಪ್ರಯತದ್ಭಿರನೇಕಶಃ. ಪ್ರಾಣಾಂತಿಕವಾದ ಉಪಾಯಗಳಿಂದ ಆ ಪಾಂಡವರನ್ನು ಕೊಲೆ ಮಾಡಬೇಕು, ಅವರನ್ನು ವಧ ಮಾಡಬೇಕು, ಅವರು ಇಲ್ಲದಂತೆ ಮಾಡಿ ರಾಜ್ಯವನ್ನು ಭೋಗಿಸಬೇಕು ಅಂತ ಇದ್ದಲ್ಲ, ನಿನ್ನೆ ಅಲ್ಲ, ಮೊನ್ನೆ ಅಲ್ಲ, ಅವರು ಚಿಕ್ಕವರಿದ್ದಾಗಿಂದ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮ. ಒಳ್ಳೆ ವ್ಯವಸ್ಥಿತವಾದ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನೀವೆಲ್ಲ ಮಾಡ್ತಾ ಇದೆ. ಈ ಅನ್ಯಾಯ ಎಷ್ಟರ ಮಟ್ಟಿಗೆ ನಾವು ಸಹನೆ ಮಾಡೋಣ ಅಂತ ಪಾಂಡವರು ಕೇಳಿದ್ದಾರೆ. ಆದ್ದರಿಂದ ಇದು ಸರ್ವಥಾ ನೀನು ಮಾಡತಕ್ಕಂಥದ್ದು ಸರಿಯಲ್ಲ.
ಪ್ರಾಣಾಂತಿಕೈರಪ್ಯುಪಾಯೈ ಪ್ರಯತದ್ಭಿರನೇಕಶಃ ಶೇಷವಂತೋ ನಶಕಿತಾಃ ನೀತುಂ ವೈ ಯಮಸಾಧನಂ. ವಿಚಿತ್ರ ಏನು ಅಂದ್ರೆ, ಇಷ್ಟು ಸಲ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಒಬ್ಬ ಪಾಂಡವನನ್ನು ಕೂಡ ನೀವು ಕೊಲ್ಲಿಕ್ಕಾಗಲಿಲ್ಲ. ನಿಮಗೆ ವಿಷ ಕುಡಿಸಿದ್ರಿ, ಸಾಯ್ಲಿಲ್ಲ. ಯಾರು? ಹಾವು ತಂದ್ರಿ, ಕಚ್ಚಿಸಿದ್ರಿ, ಸಾಯ್ಲಿಲ್ಲ. ಅವರನ್ನ ಅರಗಿನ ಮನೆಯಲ್ಲಿ ಸುಟ್ಟಾಕಬೇಕು ಅಂತ ಪ್ರಯತ್ನ ಮಾಡಿದ್ರಿ, ಸಾಯ್ಲಿಲ್ಲ. ಕಾಡಿಗೆ ಕಳಿಸಿದ್ರಿ, ಸಾಯ್ಲಿಲ್ಲ. ಏನಾದರೂ ಅವರು ಸಾಯಲೇ ಇಲ್ಲ, ಬದುಕಿ ಬಂದರು, ಸುಖವಾಗಿದ್ದಾರೆ. ಒಂದಲ್ಲ ಎರಡಲ್ಲ, ನೂರಾರು ಆಪತ್ತುಗಳನ್ನ ಅವರಿಗೆ ಒಡ್ಡಿದಿರಿ. ಆದರೆ ಅವರು ಭಗವದ್ ಅನುಗ್ರಹದಿಂದ ಎಲ್ಲ ಆಪತ್ತುಗಳನ್ನು ಮೀರಿ ಸುಖವಾಗಿ ಇದ್ದಾರೆ. ತಿಳಿತಲ್ಲ? ಅಂದ ಮೇಲೆ ಅರ್ಥ ಮಾಡಿಕೊಳ್ಳಿ, ನೀವು ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಕೊಲ್ಲುವುದಕ್ಕೆ ಮಹಾಪ್ರಯತ್ನವನ್ನು ಮಾಡಿಯೂ ವಿಫಲರಾದರೆ ಅವರು ಯಶಸ್ವಿಯಾಗಿದ್ದಾರೆ. ಅವರಿಗೆ ನೀವು ರಾಜ್ಯವನ್ನು ಕೊಡುವುದು ಅತ್ಯಂತ ಅಗತ್ಯ. ನಿಮ್ಮ ಗುಟ್ಟೆಲ್ಲ ಬಯಲಾಗಿದೆ. ನಿಮ್ಮ ಮಾಡಿದ ಎಲ್ಲ ಕುಹಕ ಕೃತ್ಯಗಳು ಜಗತ್ತಿಗೆ ಗೊತ್ತಾಗಿವೆ. ಈಗ ನೀವು ಎಷ್ಟು ಮುಚ್ಚಿಕೊಂಡ್ರೂ ಅದು ಸರಿಯಾಗುವುದಿಲ್ಲ. ಪುನಶ್ಚ ವರ್ಧಿತಂ ರಾಜ್ಯಂ ಸ್ವಬಲೇನ ಮಹಾತ್ಮವೇ. ಇಷ್ಟು ಮಾತ್ರವಲ್ಲ, ಅವರಿಗೆ ನೀವು ಆಗ ಚಿಕ್ಕವರಿದ್ದಾಗ ವಿಷ ಕುಡಿಸಿದ್ರಿ, ಆ ಭರ್ಚಿ ಚುಚ್ಚಿದಂತಹ ಗಂಗಾ ನದಿಯಲ್ಲಿ ಆ ಭೀಮನನ್ನು ನೂಕಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಿರಿ. ಇವೆಲ್ಲ ಮಾಡಿದರೂ ಕೂಡ ಅವರು ಸಾಯಲಿಲ್ಲ. ಇಷ್ಟೇ ಅಲ್ಲ, ಬದುಕಿ ಬಂದ್ರು. ಬದುಕುವುದರ ಜೊತೆಗೆ ನಿಮ್ಮ ರಾಜ್ಯವನ್ನು ಬೆಳೆಸಿದೆ. ಏನದ್ಭುತ! ಯಾರು ತ್ಯಾಗ ಮಾಡ್ತಾರೆ? ಯಾರು ತ್ಯಾಗ ಮಾಡ್ತಾರೆ? ತಾವು ಸ್ವತಂತ್ರವಾಗಿ ಧರ್ಮರಾಜನಂತಹ ಭಾರೀ ಒಬ್ಬ ರಾಜನು ಇರುವಾಗ, ಕೃಷ್ಣನ ಬೆಂಬಲ ಇರುವಾಗ, ಪಾಂಡವರು ಆಗಲೇ ತಮ್ಮಷ್ಟಕ್ಕೆ ತಾವೇ ಸ್ವತಂತ್ರವಾದ ರಾಜ್ಯವನ್ನು ಕಟ್ಟಬಹುದಿತ್ತು. ಆ ರಾಜ್ಯವನ್ನು ಕಟ್ಟಿಲ್ಲ. 14ನೇ ವಯಸ್ಸಿಗೆ, 14ರಿಂದ 18 ವಯಸ್ಸಿನವರೆಗೆ ಭೀಮ, ಅರ್ಜುನ ಇವರಿಬ್ಬರು ಮಾಡಿದ ಸಾಹಸ, ತೋರಿದ ಪರಾಕ್ರಮ, ಅದ್ಭುತವಾದ ಕಾರ್ಯ, ಗಳಿಸಿದ ರಾಜ್ಯ ಸಂಪತ್ತು ಅಪಾರವಾಗಿದೆ. ಲೆಕ್ಕವಿಲ್ಲದಷ್ಟು ರಾಜ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಅಷ್ಟು ದೇಶ, ಅಷ್ಟು ಕೋಶ, ಅಂಥ ರಾಜ್ಯ, ಅಷ್ಟು ಸಂಪತ್ತು, ಇಷ್ಟೆಲ್ಲ ತಂದು ಮಾಡಿದ್ದೇನು? ತಾವು ತಗೊಂಡ್ರ? ಇಲ್ಲ, ನಿನ್ನ ರಾಜ್ಯಕ್ಕೆ ಒಪ್ಪಿಸಿದೆ. ಎಲಿಜಿಯನ್ಸ್, ಲಾಯಲ್ಟಿ, ವಿಶ್ವಾಸ. ತಾನು ಟ್ರೆಷನ್ ಆಗಬಾರದು ಅಂತನ್ನುವುದಕ್ಕಾಗಿ ಇಷ್ಟೆಲ್ಲ ಮಾಡಿದ್ರು. ನೀವು ಕೊಟ್ಟದ್ದೇನದಕ್ಕೆ ಪ್ರತಿಯಾಗಿ? ಕಾಡು. ನೀವು ಕೊಟ್ಟದ್ದೇನು? ಹೆಂಡತಿಯ ಅವಮಾನ. ನೀವು ಕೊಟ್ಟದ್ದೇನು? ಜೂಜಾಟದಲ್ಲಿ ಮೋಸ. ಇದು ಪ್ರತಿಯಾಗಿ ಕೊಟ್ರಿ. ಅವರು ನಿಮಗೆ ರಾಜ್ಯವನ್ನು ಕೊಟ್ಟರು, ನೀವು ಅವರಿಗೆ ಪ್ರತಿಯಾಗಿ ಕಾಡು ಕೊಟ್ರಿ. ಆದ್ದರಿಂದ ಇದು ಮಹಾಭಾರತದ ಅಂದಿನ ಆ ಬ್ರಾಹ್ಮಣ ಮಾತಾಡುವಾಗ ಪ್ರಾಕ್ಟಿಕಲಿ ಅವತ್ತಿನ ದಿವಸ ಕೇಳುವ ಜನರಿಗೆ ಎಷ್ಟು ಹೃದಯ ವಿದೀರ್ಣವಾಗಿರಬೇಕು. ಹಾಗೆ ಮಾತಾಡ್ತಾ ಇದ್ದಾನೆ. ಹೇಳ್ತಾನೆ, ಪುನಶ್ಚ ವರ್ಧಿತಂ ರಾಜ್ಯಂ ಸ್ವಬಲೇನ ಮಹಾತ್ಮಭಿ. ತಮ್ಮ ಬಲದಿಂದ ಈ ರಾಜ್ಯವನ್ನು ಮತ್ತೆ ಬೆಳೆಸುವ ಕೆಲಸವನ್ನು ಮಾಡಿದರು. ಬೆಳೆಸಿದ್ರು, ಬಹಳ ಬೆಳೆಸಿದ್ರು ಮಹಾತ್ಮರವರು. ದೊಡ್ಡ ಮನಸ್ಸವರಿಗೆ, ಕ್ಷುದ್ರ ಜೀವ ಇಲ್ಲ. ಹಾಗಾಗಿ ರಾಜ್ಯವನ್ನು ಬೆಳೆಸಿಬಿಟ್ರು. ಛದ್ಮನ ಅಪಹೃತಂ. ಅಷ್ಟೆಲ್ಲ ಮಾಡಿದ್ದಕ್ಕೆ ನೀವು ಮಾಡಿದ್ದೇನು? ಮೋಸ. ಅದರಿಂದ ರಾಜ್ಯದ ಅಪಹಾರ. ಪರಾಕ್ರಮವನ್ನು ಮಾಡಬೇಕಾಗಿತ್ತು. ನೀವು ಪರಾಕ್ರಮವನ್ನು ತೋರಿದ್ರೆ ಜಗತ್ತು ಬೇಡ ಅಂತಂತಿರಲಿಲ್ಲ. ಇದೇ ಭೀಮ, ಇದೇ ಅರ್ಜುನನನ್ನ ನೀವು ಕಟ್ಟಿ ಬಂದೀಖಾನೆಯಲ್ಲಿ ಹಾಕಿ ಅಥವಾ ಶಿರಶ್ಛೇದ ಮಾಡಿ ಕೊಂದಾಕಿ ನೀವು ರಾಜ್ಯವನ್ನು ತೆಗೆದುಕೊಂಡಿದ್ರೆ ದ್ವೇಷ, ಅಸೂಯೆ, ಮಾತ್ಸರ್ಯಗಳು ಒತ್ತಟ್ಟಿಗಿರಲಿ, ಅದು ದೋಷವಾಗಿದ್ರು ಚಿಂತೆ ಇಲ್ಲ. ಪರಾಕ್ರಮದಿಂದ ತಮ್ಮ ರಾಜ್ಯವನ್ನು ಗೆದ್ರು ಅಂತ ನಿಮಗೆ ಶ್ಲಾಘನೆ ಬರ್ತಿದೆ. ಜನ ಪ್ರಶಂಸೆ ಮಾಡ್ತಿದ್ರು. ಈಗ ಪ್ರಶಂಸೆ ಮಾಡೋದಿರಲಿ, ಮೂದಲಿಸುವ ಹಂತದಲ್ಲಿದ್ದಾರೆ. ಛದ್ಮನ ಅಪಹೃತಂ ಕ್ಷುದ್ರೈ ಧಾರ್ತರಾಷ್ಟ್ರೈ ಸಸೌಬಲೈ ತೇ ಸರ್ವಂ ಪೃಷ್ಠತ ಕೃತ್ವ ತತ್ಪೂರ್ವಂ ಕರ್ಮ ಕಿಲ್ಬಿಷಂ. ನೀವು ಮಾಡಿದ ಹಿಂದಿನ ಎಲ್ಲ ಅಪರಾಧಗಳನ್ನು ಮರೆಯುವುದಕ್ಕೆ ಅವರು ತಯಾರಿದ್ದಾರೆ. ದೇ ಆರ್ ರೆಡಿ ನಾಟ್ ಜಸ್ಟ್ ಟು ಫರ್ಗಿವ್ ಬಟ್ ಟು ಫರ್ಗೆಟ್. ಎಲ್ಲವನ್ನು ಮರೀಲಿಕ್ಕೆ ತಯಾರಿದ್ದಾರೆ, ಎಲ್ಲವನ್ನು ಮರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನೀವು ರಾಜ್ಯವನ್ನು ಕೊಟ್ಟರೆ ಸಾಕು, ಅವರು ತೆಗೆದುಕೊಂಡು ಸುಖವಾಗಿರ್ತಾರೆ. ಅವರು ಯುದ್ಧ ಮಾಡಬೇಕು ಅಂತ ಅವರಿಗೇನು ಹಂಬಲ ಇಲ್ಲ, ಆ ತಿನಿಸಿಲ್ಲ ಅವರಿಗೆ. ಆದ್ದರಿಂದ ದಯವಿಟ್ಟು ನೀವು ಅನುನೇತ ಮಿಹಾರ್ಹಂತಿ ಧಾರ್ತರಾಷ್ಟ್ರಂ ಸಹೃಜ್ಜನಾ ನಹಿತೇ ವಿಗ್ರಹಂ ವೀರಾಹ ಕುರುವಂತಿ ಕುರುಭಿಸ್ಸಹ
ಅವಿನಾಶೇನ ಲೋಕಂಸೆ ಕಾಂಕ್ಷಂತೆ ಪಾಂಡವ ಸ್ವಕಂ. ತಮ್ಮ ರಾಜ್ಯ ತಮಗೆ ಸಿಗಬೇಕು ಅಂತ ಅವರಿಗೆ ಅಪೇಕ್ಷೆ ಇದೆ, ಇಲ್ಲ ಅಂತಲ್ಲ. ಆದರೆ ಅವಿನಾಶೇನ ಲೋಕಸ್ಯ, ಜಗತ್ತಿಗೆ ನಾಶವಾಗದೆ, ಪೀಡೆಯಾಗದೆ, ಒಂದು ರಕ್ತಪಾತವೂ ಆಗದೆ, ಒಂದು ರಕ್ತದ ಹನಿಯೂ ಭೂಮಿಗೆ ಬೀಳದೆ ರಾಜ್ಯ ಸಿಗುವಾಗ ಆ ರಾಜ್ಯ ಚಿಕ್ಕದಿದ್ರೂ ಚಿಂತೆ ಇಲ್ಲ, ಆ ರಾಜ್ಯಕ್ಕೆ ಒಪ್ಪಿಕೊಂಡು ಅವರು ಸುಖವಾಗಿರ್ತಾರೆ. ಎಷ್ಟು ಅನುನಯ ಮಾಡ್ತಾನೆ ಕೃಷ್ಣ ಮುಂದೆ ಅಂತಂದ್ರೆ 5 ಗ್ರಾಮಗಳನ್ನು ಕೊಟ್ಟು ಬಿಡಿ ಸಾಕು. ಗ್ರಾಮ ಖರೆ, ಅವರು ಗಳಿಸಿದ್ದು ದೊಡ್ಡ ಸಾಮ್ರಾಜ್ಯ, ಅವರು ಗಳಿಸಿದ್ದು, ಅವರು ಸೇರಿಸಿದ್ದು ಬಹಳ ದೊಡ್ಡದಾದಂತಹ ರಾಜ್ಯ. ಅದರೊಳಗೆ 5 ಗ್ರಾಮಗಳನ್ನು ಕೊಡಿ ಅಂತ ಕೇಳ್ತಾನೆ ಕೃಷ್ಣ. ಕೊಡುದಿಲ್ಲ ಅಂತ ಹೇಳ್ತಾನೆ ಮೂಢ ದುರ್ಯೋಧನ. ವಿಚಿತ್ರ ನೋಡಿ, ಯಾವ ಅವಸ್ಥೆಗೆ ಇಷ್ಟ ಅವಸ್ಥೆಗೆ ಭೀಮಸೇನಿಗೆ ಹೋಗುವ ಅಗತ್ಯವಿದೆಯಾ? ಅರ್ಜುನನಿಗೆ ಇಲ್ಲ. 400 ಯೋಜನ ವಿಸ್ತಾರವಾಗಿರುವಂತಹ ದೊಡ್ಡ ಸಂಪತ್ತಿನ ಬೆಟ್ಟವನ್ನು ಕಟ್ಟಿ ರಾಜಸೂಯ ಯಾಗದಲ್ಲಿ ಅದ್ಭುತವಾದ ರಾಜಸೂಯ ಯಾಗವನ್ನು ನಡೆಸಿದ ಅರ್ಜುನನಿಗೆ ಇವರ 4 ಊರುಗಳು ಬೇಕಾ ಇವರಿಗೆ? ಇಲ್ಲ. ಸ್ವಂತ ರಾಜ್ಯವನ್ನು ಕಟ್ಟಲಿಕ್ಕೆ ಅವರಿಗೆ ಆಗೋದಿಲ್ಲ, ಆಗತ್ತೆ. ಹಾಗಾದ್ರೆ ಈ ರಾಜ್ಯ ಯಾಕೆ ಬೇಕವರಿಗೆ? ನ್ಯಾಯಕ್ಕಾಗಿ ಬೇಕು, ಧರ್ಮಕ್ಕಾಗಿ ಬೇಕು, ಇನ್ನೊಂದು ಕಾರಣಕ್ಕಾಗಲ್ಲ. ಛದ್ಮನ ಅಪಹೃತಂ ಕ್ಷುದ್ರೈಹಿ ಧಾರ್ತರಾಷ್ಟ್ರೈಃ ಸಸೌಬಲೈಃ ತೇ ಸರ್ವಂ ಪೃಷ್ಠತಃ ಕೃತ್ವಾ ತತ್ಪೂರ್ವಂ ಕರ್ಮ ಕಿಲ್ಬಿಷಂ ಅನುನೇತುಮಿಹಾರ್ಹಂತಿ ಧಾರ್ತರಾಷ್ಟ್ರಂ ಸುಹೃಜ್ಜನಾಃ ಅವಿನಾಶೇನ ಲೋಕಸ್ಯ ಕಾಂಕ್ಷಂತೆ ಪಾಂಡವ ಸ್ವಕಂ. ಜಗತ್ತಿಗೆ ನಾಶವಾಗದೆ, ಒಂದು ರಕ್ತಪಾತವೂ ಆಗದೆ ಸುಖವಾಗಿ ರಾಜ್ಯ ತಮಗೆ ಸಿಗುವುದಿದ್ರೆ ಯಾವ ಯುದ್ಧ ಬೇಡ ಅಂತ ಅವರು ಸಂತೋಷ ಪಡ್ತಾರೆ. ಸಚ ಹೇತುರ್ನಮಂತವ್ಯ ಬಲೀಯಾಂಸಸ್ತಥಾಹಿತೆ. ಯುದ್ಧವಾಡುವುದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಅನ್ನುವುದಕ್ಕೆ ಅರ್ಥ ತಿಳಿಬೇಡಿ, ಅವರು ಹೇಡಿಗಳಿದ್ದಾರೆ ಅಂತ. ಹೇಡಿಗಳಿದ್ರೆ ಯುದ್ಧವಾಡುವುದಿಲ್ಲ ಅಂತಂತಾರೆ. ಆದ್ದರಿಂದ ಅವರು ಯುದ್ಧವಾಡುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಹಾಗಾದರೆ ಪ್ರಾಯಶಃ ಯುದ್ಧವಾಡುವ ಕುವತ್ತು ಅವರಿಗೆ ಉಳಿದಿಲ್ಲ, ಸಾಮರ್ಥ್ಯ ಉಳಿದಿಲ್ಲ, ಆ ಉತ್ಸಾಹ ಇಲ್ಲ, ಆದ್ದರಿಂದಾಗಿ ಹೇಳಿದ್ದಾರೆ ಅಂತ ಸರ್ವಥಾ ತಿಳಿಬೇಡಿ. ಹಾಗೆಲ್ಲ ಇಲ್ಲ. ಸಚಹೇತು ನಮಂತವ್ಯ ಬಲೀಯಾಂಸಸ್ತಥಾಹಿತೆ. ಅವರು ಬಹಳ ಶ್ರೇಷ್ಠರು, ನಿಮ್ಗಿಂತಲೂ ಬಹಳ ಬಹಳ ಹೆಚ್ಚು ಬಲವಂತರವರು. ಅಕ್ಷೌಹಿಣ್ಯಶ್ಚ ಸಪ್ತೈವ ಧರ್ಮಪುತ್ರಸ್ಯ ಸಂಗತಾಹ. 7 ಅಕ್ಷೌಹಿಣಿ ಸೈನ್ಯ, ನಿಮ್ಮದು 11, ಅವರದು 7. 7 ಅಕ್ಷೌಹಿಣಿ ಸೈನ್ಯವಿದ್ದರೂ ಕೂಡ ಬಹಳ ಸಮರ್ಥರು. ಯುಯುತ್ಸವಾನ ಕುರು ಪ್ರತೀಕ್ಷಂತೆ ಅಪರೇ ಪುರುಷವ್ಯಾಘ್ರಾಹ ಸಹಸ್ರ ಅಕ್ಷೌಹಿಣಿ ಸಮಾಹ. ಇನ್ನು ಕೆಲವರು ಒಬ್ಬೊಬ್ಬರು ಅವರು 1000 ಅಕ್ಷೌಹಿಣಿಗೆ ಸಮಾನನಾದವರು ಒಬ್ಬೊಬ್ಬರು. ಅಂಥ ಬಲಿಷ್ಠರಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಿಗ ಭೀಮ, 2ನೇದ್ದು ಅರ್ಜುನ, 3ನೇದ್ದು ಸಾತ್ಯಕಿ, ಎಲ್ಲದರ ಮೇಲೆ ಕೃಷ್ಣ. ಹಾಗಾಗಿ 1000 ಅಕ್ಷೌಹಿಣಿಯ ಬಲ ನಿಮ್ಮಲ್ಲಿರೋದು ಒಂದೇ, ಅಲ್ಲಿ ಭೀಮ ಇರೋದು ಒಂದೇ. ನಿಮ್ಮ ಮತ್ತೊಂದು 1000 ಅಕ್ಷೌಹಿಣಿಗೆ ಸಮಾನ ಮತ್ತೊಬ್ಬ ಅರ್ಜುನ. ನಿಮ್ಮ ಇನ್ನೊಂದು 1000 ಅಕ್ಷೌಹಿಣಿ ಏನಾದರೂ ಸೇರಿಸಿದ್ರು ಅದಕ್ಕೆ ಸಮಾನ ಸಾತ್ಯಕಿ. ಇಂಥ ಬಲವಂತರಿದ್ದಾರೆ. ನೀವೇನು ಊಹೆ ಮಾಡ್ಲಿಕ್ಕಾಗತ್ತಾ? ನಿಮಗೆ ಸಾಧ್ಯವಿಲ್ಲ. ಊಹೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. 11 ಅಕ್ಷೌಹಿಣಿ ಸೈನ್ಯ ಇದು ಕೇವಲ ಚುಲುಕ, ಒಂದು ಏಕಾಪೋಷಣದಲ್ಲಿ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ವಿಚಾರ ಮಾಡಬೇಡಿ. ಏಕಾದಶೈತ, ಅದಕ್ಕೆ ಸಾತ್ಯಕಿರ್ ಭೀಮಸೇನಶ್ಚ ಯಮೌಚ ಸುಮಹಾಬಲೋ ನಕುಲ ಸಹದೇವರು ಏಕಾದಶೈತಾಹ ಕೃತನಾಹ ಏಕತಶ್ಚ ಸಮಾಗತಾಹ. 11 ಅಕ್ಷೌಹಿಣಿ ಸೈನ್ಯ ನಿಮ್ಮಲ್ಲಿದ್ರೆ ಅವರಲ್ಲಿ ಒಬ್ಬೊಬ್ರು ಸಾಕು, ಒಬ್ಬೊಬ್ರು ಸಾಕು. ಅವರಿಗೆ ಸೈನ್ಯ ಬೇಡ, ಏನ್ ಬೇಡ. ನೀವು ಅನುಭವಿಸಿದಿ. ಮೊನ್ನೆನೆ ವಿರಾಟ ರಾಜನ ಪಟ್ಟಣಕ್ಕೆ ಹೋದ್ರಿ, ನೀವು ದೊಡ್ಡ ಸೈನ್ಯವನ್ನು ತಕ್ಕೊಂಡು ಹೋಗಿ 7 ಜನ ಸೇರ್ಕೊಂಡಿದ್ರಿ, ಅತಿರಥಿ ಮಹಾರಥಿಗಳೆಲ್ಲ ಕೂಡಿದ್ರಿ, ಯುದ್ಧವಾಡಬೇಕು ಅಂತ ಪ್ರಯತ್ನ ಮಾಡಿದ್ರಿ. ಆಯ್ತೇನು? ಏನ್ ಮಾಡಿದ್ರಿ? ಎಷ್ಟು ಯುದ್ಧವಾಡಿ ಎಷ್ಟು ಗಳಿಸಿದ್ರಿ? ಏನಿಲ್ಲ, ಕಳ್ಕೊಂಡು ಬಂದ್ರು. ಮೈ ಮೇಲೆ ಬಟ್ಟೆ ಇರಲಿಲ್ಲ ನಿಮಗೆ. ನಾಚಿಕೆ ಬರಬೇಕು, ಸಂಕೋಚವಾಗಬೇಕು. ಆದ್ದರಿಂದ ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಏವಮೇವ ಮಹಾಬಾಹು ವಾಸುದೇವೋ ಮಹಾದ್ಯುತಿ ಬಹುಲತ್ವಂಚ ಸೇನಾನಾಂ. ಮಹಾಬಾಹುವಾದಂತಹ ವಾಸುದೇವ ಸರ್ವೋತ್ತಮನಾದ ಭಗವಂತ, ಅವನ ಪರಾಕ್ರಮವಂತೂ ಅನಂತ. ಹಾಗಾಗಿ ಇವರೆಲ್ಲ ಇದ್ದಾರೆ. ಸೇನಾ ಬಹುಲವಾಗಿದೆ,
ಕಿರೀಟಿ ಅರ್ಥಾತ್ ಅರ್ಜುನ, ಅವನ ಪರಾಕ್ರಮ ಅವರ್ಣನೀಯ. ಕೃಷ್ಣನ ಬುದ್ಧಿ, ನೀತಿ, ಇದು ಒಂದೊಂದು ಮೆರಗು ಕೊಡ್ತಾ ಹೋಗ್ತದೆ. ಅವರ ಶಕ್ತಿಗೆ, ಅವರ ಸಾಮರ್ಥ್ಯಕ್ಕೆ, ಗೆಲುವಿಗೆ ಎಂದೆಂದಿಗೂ ಸಂಶಯವಿಲ್ಲ. ತೇ ಭವಂತೋ ಯಥಾ ಧರ್ಮಂ ಯಥಾ ಸಮಯಮೇವ ಚ ಪ್ರಯಚ್ಛಂತು ಪ್ರಯಾತವ್ಯಂ ಮಾವಃ ಕಾಲೋ ಅತ್ಯಗಾದಯಂ. ಆದ್ದರಿಂದ ದಯವಿಟ್ಟು ಕಾಲ ದಾಟಿ ಹೋಗೋದು ಬೇಡ. ಕಾಲ ಮಿಂಚಿ ಹೋದ ಮೇಲೆ, ಯುದ್ಧವಾಡಿ ಎಲ್ಲರೂ ಸತ್ತಾದ ಮೇಲೆ ನಾನು ಮೊದಲು ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು, ಸುಖವಾಗಿ ನಾವು ನಿಲ್ತಿದ್ವಿ ಅಂತ ನಿನಗೆ ಅನಿಸೋದು ಬೇಡ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈಗಲೇ ವಿಚಾರ ಮಾಡು, ಕೊಟ್ಟು ಬಿಡು. ಇಷ್ಟು ಹೇಳಿದ್ರೆ ಭೀಷ್ಮಾಚಾರ್ಯರು ಮಾತಾಡ್ತಾರೆ. ಭೀಷ್ಮಾಚಾರ್ಯ ಏನ್ ಮಾತಾಡ್ತಾರೆ? ಅವ್ರು ಹೇಳ್ತಾರೆ, ದಿಷ್ಟ್ಯಾ ಕುಶಲಿನ ಸರ್ವೇ. ಬಹಳ ಸಂತೋಷಪ, ಪಾಂಡವರು ಸುಖವಾಗಿದ್ದಾರೆ, ದೈವ. ಸುದೈವ ಏನು ಅಂದ್ರೆ ಪಾಂಡವರು ಸುಖವಾಗಿದ್ದಾರೆ. ಸುದೈವ ಏನು ಅಂದ್ರೆ ಕೃಷ್ಣನ್ ಜೊತೆ ಕೂಡಿಕೊಂಡಿದ್ದಾರೆ. ಸುದೈವ ಏನು ಅಂದ್ರೆ ಎಲ್ಲ ಅವರಿಗೆ ಸಹಾಯ ಮಾಡುವ ರಾಜರೆಲ್ಲ ಸೇರಿಕೊಂಡಿದ್ದಾರೆ ಅವರ ಜೊತೆಗೆ. ಸುದೈವ ಏನು ಅಂದ್ರೆ ಧರ್ಮದ ಮಾರ್ಗವನ್ನು ಬಿಟ್ಟಿಲ್ಲ. ಆಪತ್ತು ಬಂದಾಗ ಮನುಷ್ಯ ಧರ್ಮದ ಮಾರ್ಗವನ್ನು ಬಿಟ್ಟು ಬಿಡ್ತಾನೆ. ಎಲ್ಲಿ ಧರ್ಮವನ್ನು ಕಟ್ಕೊಂಡು ದುಃಖ ಪಡೋದು? ಯಾರು ಹೇಳಿದ್ದಾರೆ? ಆಗಲಿಲ್ಲ, ಹೋಗಲಿಲ್ಲ, ಇದರಿಂದ ಏನು ಪ್ರಯೋಜನವಿಲ್ಲ, ಯಾಕೆ ಧರ್ಮ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಧರ್ಮವನ್ನು ಹೊಳೆದು ಬಿಡ್ತಾನೆ. ಇದು ಮನುಷ್ಯ ಆಪತ್ತು ಬಂದಾಗ ಎರಡು ಮಾರ್ಗ ಇದೆ. ಯಾವ ಕಾಲದಲ್ಲೂ ಎರಡು ಮಾರ್ಗ, ಯಾವ ಕಾಲದಲ್ಲೂ ಮೂರು ಮಾರ್ಗ. ಸಂಪತ್ತು ಬಂದಾಗಲೂ ಹಾಳಾಗುವವರಿದ್ದಾರೆ, ವಿಪತ್ತು ಬಂದಾಗಲೂ ಹಾಳಾಗದೇ ಇದ್ದವರಿದ್ದಾರೆ. ದಾರಿದ್ರ್ಯದಲ್ಲೂ ಧರ್ಮದಿಂದ ಇದ್ದವರಿದ್ದಾರೆ, ಶ್ರೀಮಂತಿಗೆ ಬಂದರೂ ಕೆಟ್ಟಾಗಿ ಹೋಗುವವರಿದ್ದಾರೆ. ಅರ್ಥಾತ್ ಆ ಮನುಷ್ಯನ ಸ್ವಭಾವ ಏನಿರ್ತದೋ ಅದಕ್ಕೆ ತಕ್ಕಂತೆ ಆಗ್ತಿರ್ತದೆ. ಮನುಷ್ಯನಿಗೆ ದಾರಿದ್ರ್ಯ ಬಂತು ಅಂತಂದ್ರೆ ಕೆಲವರು ದೇವರನ್ನ ಆರಾಧನೆ ಮಾಡ್ತಾರೆ, ಕಷ್ಟಪಡ್ತಾರೆ, ಪೂಜೆ ಅಂತಾರೆ, ದೇವರ ನಮಸ್ಕಾರ ಅಂತಾರೆ, ಸಂಪಾದನೆ ಆಗುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಕೆಲವರು ದೇವರಿಲ್ಲ ಅಂತ ಹೇಳಿ ನಿಷೇಧ ಮಾಡಿ, ನಿಂದೆ ಮಾಡಿ, ಅಡ್ಡ ಹಾದಿಗೆ ಹೋಗಿ ತುಡುಗು ಮಾಡಿದೆ, ಕಳುವು ಮಾಡಿದೆ, ಅನ್ಯಾಯವನ್ನು ಮಾಡಿದೆ, ಮೋಸದಿಂದ ಸಂಪಾದನೆ ಮಾಡಿದೆ, ಹೀಗೆ ಕುಮಾರ್ಗವನ್ನು ಅವಲಂಬನ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಪ್ರಸಿದ್ಧವಾದ ಮಾತು. ಸಂಪತ್ತಿನಲ್ಲೂ ಅಷ್ಟೇ. ಸಂಪತ್ತು, ಬೇಕಾದಷ್ಟು ಸಂತೋಷ, ಸಮೃದ್ಧಿ ಎಲ್ಲ ಇದ್ದಾಗ ಆಗೋದೇನು? ಸಮೃದ್ಧಿ ಇದ್ದಿದ್ದೇ ತಪ್ಪಾಯಿತು, ಅವರೆಲ್ಲ ದುರ್ಮಾರ್ಗಕ್ಕೆ ಹೋಗಿಬಿಡ್ತಾರೆ. ಸಮೃದ್ಧಿ ಇದ್ದಿದ್ದಕ್ಕೆ ಕೆಲವರು ಸನ್ಮಾರ್ಗದಲ್ಲೇ ಇದ್ದು ಒಳ್ಳೆ ರೀತಿಯಿಂದ ವೈಭವದಿಂದ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಅವರವರ ಸ್ವಭಾವಕ್ಕೆ, ಜೀವ ಸ್ವಭಾವಕ್ಕೆ ತಕ್ಕಂತೆ ಮನುಷ್ಯ ಆಯಾ ಪ್ರಸಂಗಗಳನ್ನು ಎದುರಿಸ್ತಾನೆ. ನೋ ಟೂ ಹ್ಯೂಮನ್ ಬೀಯಿಂಗ್ಸ್ ರಿಯಾಕ್ಟ್ ಇನ್ ದ ಸೇಮ್ ವೇ. ಎಂದೂ ಆಗುವುದಿಲ್ಲ. ಯಾಕೆ? ಅವರವರ ಸಂಸ್ಕಾರ, ಅವರವರ ಯೋಗ್ಯತೆ, ಅವರ ಜ್ಞಾನ, ಅವರ ಹಿನ್ನೆಲೆ, ಅದೆಲ್ಲದರ ಪ್ರಕಾರ ಅವರವರು ಪ್ರಕ್ರಿಯೆಯನ್ನು ಮಾಡ್ತಾರೆ. ದೃಷ್ಟ್ಯಾ ಧರ್ಮೇಚ ತೇ ರತಾಹ. ದೈವವಶಾತ್ ಅವರು ಧರ್ಮದಲ್ಲೇ ಆಸಕ್ತರಾಗಿದ್ದಾರೆ. ಬಹಳ ಸಂತೋಷದ ವಿಷಯ ಭೀಷ್ಮಾಚಾರ್ಯರು ಅನ್ನುವ ಮಾತು. ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದ್ರೆ, ದುರ್ಯೋಧನಾದಿಗಳು ಇಷ್ಟು ಪೀಡೆ ಕೊಟ್ಟರೂ ಕೂಡ ಅವರ ಜೊತೆಗೆ ಜಗಳಾಡಬೇಕು, ಯುದ್ಧವೇ ಆಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿಲ್ಲ. ಸಂಧಿಯನ್ನು ಮಾಡಿಕೊಳ್ಳಿಕ್ಕೆ ಬಂದಿದ್ದಾರಲ್ಲ, ಬಹಳ ಒಳ್ಳೆಯ ವಿಷಯ. ಧರ್ಮವನ್ನು ಮಾಡ್ತಾನೆ ಮನುಷ್ಯ. ತನ್ನ ಪಾಲಿಗೆ, ತನ್ನ ಮಟ್ಟಕ್ಕೆ ತಾನು ಧರ್ಮವನ್ನು ಮಾಡಿದರೂ ಕೂಡ ತನ್ನ ಎದುರಾಗಿರುವ ಜನರ ಜೊತೆಗೆ ಮಾತ್ರ ಧರ್ಮ ಇಲ್ಲ, ಸಂಧಿ ಇಲ್ಲ, ಸಾಮವಿಲ್ಲ, ಪ್ರೇಮವಿಲ್ಲ. ಜಗಳವೇ, ಯುದ್ಧವೇ, ಕದನವೇ. ಈ ಸ್ವಭಾವವೇನಿದೆ ಪಾಂಡವರಲ್ಲಿ ಬಂದಿಲ್ಲ. 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ, ಆ ಆಂಗ್ವಿಶ್, ಆಂಗ್ಸೈಟಿ, ನಾನಾ ವಿಧವಾದಂತಹ ಪೀಡೆ, ಕಠಿಣ ಬವಣೆ ಪಟ್ಟದ್ದು ಅದೆಲ್ಲ ನೋಡಿ ಅಷ್ಟೆಲ್ಲ ಅನುಭವಿಸಿ ಆದ ಮೇಲೆ ಕಾಡಿನಿಂದ ಹೊರಗೆ ಬರುವಾಗ ಒಂದು ಹುಲಿಯಾಗಿ, ಒಂದು ಪ್ರಾಣಿಯಾಗಿ ಬರಲಿಲ್ಲ. ಪಾಂಡವರು ಅತ್ಯಂತ ಪ್ರೀತಿಯ ಸಂಧಿಯನ್ನು ಮಾಡಿಕೊಳ್ಳುವುದಕ್ಕೆ ತಯಾರಿದ್ದ ಒಬ್ಬ ವಿವೇಕಿಗಳಾಗಿ ಮತ್ತೆ ಹೊರಗೆ ಬಂದರು. ಇದು ದಿಷ್ಟ್ಯ, ಅತ್ಯಂತ ದೈವ, ಸುದೈವದಿಂದ. ದಿಷ್ಟ್ಯ ಚ ಸಂಧಿಕಾಮಸ್ತೆ ಭ್ರಾತರಃ ಕುರುನಂದನಾಃ ದಿಷ್ಟ್ಯಾನ ಯುದ್ಧ ಮನಸಃ ಪಾಂಡವ ಸಹ ಬಾಂಧವೈ ಭವತಾ ಸತ್ಯಮುಕ್ತಂ. ನೀನು ಹೇಳಿದ್ದೆಲ್ಲ ಸತ್ಯ ಬ್ರಾಹ್ಮಣ, ನೀನು ಹೇಳಿದ್ದೆಲ್ಲ ಸತ್ಯವಾದ ಮಾತು, ಅದರಲ್ಲೇನು ತಪ್ಪಿಲ್ಲ. ಆದರೆ ಅತಿ ತೀಕ್ಷ್ಣಂತು ತೇ ವಾಕ್ಯಂ. ನಿನ್ನ ವಾಕ್ಯ ಬಹಳ ತೀಕ್ಷ್ಣವಾಗಿತ್ತು, ಅತ್ಯಂತ ತೀಕ್ಷ್ಣವಾಗಿತ್ತು. ಅತಿ ತೀಕ್ಷ್ಣಂತು ತೇ ವಾಕ್ಯಂ.
ಪ್ರಾಯಶಃ ಅದಕ್ಕೆ ಕಾರಣ ಅಂದ್ರೆ ನೀನು ಬ್ರಾಹ್ಮಣನಾಗಿದ್ದಿ, ಆದ್ದರಿಂದ ಬ್ರಾಹ್ಮಣ್ಯಾದಿತಿ ಮೇ ಮತಿ ಅಂತಾರೆ ಭೀಷ್ಮಾಚಾರ್ಯ. ಯಾಕೆಂದ್ರೆ ಬ್ರಾಹ್ಮಣ ಮಾತಿನಲ್ಲೇ ತೀಕ್ಷ್ಣ, ಹೃದಯದಲ್ಲಿ ಅವನಿಗೆ ತೀಕ್ಷ್ಣತೆ ಇಲ್ಲ. ಕ್ಷತ್ರಿಯ ಮಾತಿನಲ್ಲಿ ಮೆತ್ತಗೆ, ಹೃದಯದಲ್ಲಿ ಅತಿ ತೀಕ್ಷ್ಣನಾಗಿದ್ದಾನೆ. ಹಾಗಾಗಿ ಬ್ರಾಹ್ಮಣ್ಯಾದಿತಿ ಮೇ ಮತಿ ಭೀಷ್ಮರು ಹೇಳುವ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನೀನಾಡಿದ ಮಾತು ಸತ್ಯ, ಆ ಸತ್ಯವಾದ ಮಾತು ಕಠೋರವಾಗಿತ್ತು, ತೀಕ್ಷ್ಣವಾಗಿತ್ತು. ಯಾಕೆಂದ್ರೆ ನೀನು ಬ್ರಾಹ್ಮಣನಾಗಿದ್ದೆ. ಸೊ ಕಂಟ್ರಾಸ್ಟಿಗೆ ಏನು, ಬ್ರಾಹ್ಮಣನಾಗಿದ್ದಿ ಆದ್ದರಿಂದ ತೀಕ್ಷ್ಣ ಅಂದ್ರೆ, ಇನ್ನೊಂದೇನು, ನಾವೆಲ್ಲ ಕ್ಷತ್ರಿಯರಾಗಿದ್ದೇವೆ, ಹಾಗಾಗಿ ನಾವು ಕಾರ್ಯಸಾಧಕರು. ಕಾರ್ಯಸಾಧಕರಾದದ್ದರಿಂದ ನಾವು ಆಡುವ ಮಾತು ಮೆತ್ತಗಿರುತ್ತೆ, ಆದರೆ ಮಾಡುವ ಕೆಲಸ ಮಾತ್ರ ತೀಕ್ಷ್ಣವಾಗಿರ್ತದೆ. ನೀನು ಹಾಗಲ್ಲ, ಬ್ರಾಹ್ಮಣರು ಹಾಗಲ್ಲ, ಆಡುವ ಮಾತು ಭಾರಿ ನಿಷ್ಠುರ, ಅತಿ ತೀಕ್ಷ್ಣವಾದ ಮಾತು. ಆದರೆ ಹೃದಯಕ್ಕೆ ಬಂದಾಗ ಬಹಳ ಮೆತ್ತಿಗೆ ಆಗುವುದಿಲ್ಲ ಅವರಿಗೆ, ಧೈರ್ಯವೇ ಸಾಲುವುದಿಲ್ಲ ಅವರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ. ಹಾಗೆ ನೀವು ಇದ್ದೀರಿ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಅತಿ ತೀಕ್ಷ್ಣಂತತೆ ವಾಕ್ಯಂ ಬ್ರಾಹ್ಮಣ್ಯಾದಿತಿ ಮೇ ಅಸಂಶಯಂ ಕ್ಲೇಶಿತಸ್ತೆ ವನೇಚೇಹ ಚ ಪಾಂಡವ. ಅಸಂಶಯಂ, ನೀನು ಹೇಳಿದ್ದು ಪೂರ್ಣ ಸತ್ಯ, ಇದರಲ್ಲಿ ಏನು ಸಂಶಯವಿಲ್ಲ, ಯಾವ ವಿಧವಾದ ವಿಪ್ರತಿಪತ್ತಿ ಇಲ್ಲ, ಸಂಪ್ರತಿಪತ್ತಿ ಇದೆ. ಇಲ್ಲೂ ಕಾಡಿನಲ್ಲೂ ಅವರಿಗೆ ಪೀಡೆಯಾಗಿದೆ, ಇದು ನಮಗೆ ಒಪ್ಪಿಗೆ ಇದೆ.